ಇಲ್ಲಿ ಎಷ್ಟು ಚೆನ್ನಾಗ ಕುಶಾನಿ ತಿನ್ಕೊಂಡ್ಬಿಟ್ಟಿಲ್ಲ ಫುಲ್ಲು ಪರಾಗಿದ್ರೆ ನನಗೇನೆ ಕೊಡ್ಸಲ್ಲ ಮತ್ತೆ ಕೈಯಲ್ಲೇ ಇಟ್ಕೊಬೇಕು ಇವನ್ನ ಯಾವಾಗ ನೋಡ್ರಿ 24 ಗಂಟೆ ಈ ಚಿಕ್ಕ ಜಾಗದಲ್ಲಿ ಒಣಗ ಸರ್ ಹೆಂಗ್ ಟಬಾಕೊಂಡವನೆ. ನಾನು ಕಾಯಿ ಸಾಸಿವೆ ಅನ್ನ ಮಾಡ್ತೀನಿ. ಅವನು 6 ತಿಂಗಳಾದ್ರೂ ಇನ್ನೂ ಮಲ್ಗಲ್ಲ. ಲೇ ಕಿಲಾಡಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತು ನಮ್ಮ ಮನೇಲಿ ನೋಡಿರ್ತೀರ. ಸೊ ಇವತ್ತು ನಮ್ಮ ಮನೇಲಿ ನಮ್ಮ ಅಮ್ಮ ಮತ್ತೆ ಕುಶಾನ್ ಇಲ್ಲ. ಸೊ ಅವ್ರು ನಿನ್ನೆ ಬೆಳಗ್ಗೆನೆ ಇದಕ್ಕೆ ಹೋಗ್ಬಿಟ್ಟಿದ್ರು, ಎಲ್ಲಿಗೆ ನಮ್ಮ ಅಜ್ಜಿ ಮನೆ ಹೋಗಿದ್ದಾರೆ. ಸೊ ಏನೋ ಕೆಲ್ಸದ ಮೇಲೆ. ಸೊ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರೇ ಇರೋದು. ಸೊ ನಮ್ಮ ಅಮ್ಮ ನಿನ್ನೆ ಬೆಳಗ್ಗೆಲ್ಲ ನಾಷ್ಟ ಊಟ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಸೊ ಇವತ್ತು ನಾಷ್ಟ ಮಾಡ್ಬೇಕಲ್ವಾ, ನಮ್ಮ ಅಮ್ಮ ಇನ್ನೂ ಬಂದಿಲ್ಲ ಮನೆಗೆ. ಸೊ ನಮ್ಮ ಸಿಸ್ಟರ್ ಇವತ್ತು ನಾಷ್ಟ ಮಾಡ್ತಾಳೆ, ಅಡಿಗೆ ಮಾಡ್ತಾಳೆ. ಇವತ್ತು ಎಣ್ಣೆಯನ್ನ ಅಮ್ಮ ಮಾಡ್ಬಿಟ್ಟು ಹೋಗಿದ್ದು, ಇವತ್ ನಾವೇ ಮಾಡ್ಕೋಬೇಕು. ಅದಕ್ಕೆ ಇವ್ ನಮ್ಮ ಮಗ ಕೈ ಬಿಡ್ತೀರ. ನಮ್ಮ ಮಗ ಶಿವನಾ ಕೈ ಬಿಡ್ತಾರೆ. ಕ್ಯಾಮ್ರಾ ದೇಶ ಪಳ್ಳ ಕಂಡ್ಬಿಟ್ಟ ಲೇ ಪಳ್ಳ. ಅವಾಗಿನ ಮಲಗ್ತಾ ಟ್ರೈ ಮಾಡ್ತಿದ್ದೀನಿ. 8 ಮುಕ್ಕಾಲಿಂದಾನು 10 ಕಾಲ ಆಯ್ತು, ಇನ್ನೂ ಮಲಗ್ತಾನೆ ಇಲ್ಲ. ನಿದ್ದೆ ಬಂದಾಯ್ತು ಫುಲ್ಲು, ಬಟ್ ಮಲಗ್ತಾನೆ. ಅದಕ್ಕೆ ನಾನ್ ಮಲಗಿಸ್ತಾ ಇರ್ತೀನಿ, ಅವ್ನು ನೋಡ್ಕೊತಾ. ನಾನ್ ನಾಷ್ಟ ಮಾಡ್ಬೇಕಾ? ನಾಷ್ಟ ಮಾಡ್ಕೊಡು. ಏಯ್ ನೀನ್ ಮಾಡ್ಬೇಕು ನಾಷ್ಟ ನಮಗೆ. ಮಾಡ್ಕೊಡು. ನಾನ್ ಮಾಡೋದ್ ಇದ್ದೇ ಇರುತ್ತೆ, ಬಟ್ ಇವತ್ತು ಇದ್ದೇ ಇರುತ್ತೆ. ಇವತ್ತು ನೀನ್ ನೋಡು, ನಾನ್ ಮಾಡಿದ್ರೆ ಇವಾಗ ಅವನ್ನ ತಳ್ತಿದ್ಯಾ, ಆಮೇಲೆ ಮಲ್ಕೊಂಡಿರ್ಬೇಕಾಗತ್ತೆ. ನಾನ್ ನಾಷ್ಟ ಮಾಡಿದ್ರೆ ಹಂಗಿರುತ್ತೆ. ಒಂದ್ಸರಿ ಮಾಡ್ಕೊಟ್ಟಿದ್ದೆ ಗೊತ್ತಾ? ಏನ ಅಲ್ಲಿ ಚಿತ್ರಾನ್ನ ಅದು ಮಾಡು ಅಂತಿಲ್ಲ, ಬೇರೆ ಏನಾದ್ರು ಮಾಡು. ನನ್ಗ ಅವೆಲ್ಲ ಗೊತ್ತಿಲ್ಲ, ನೀನೇ ಮಾಡ್ಬೇಕು ನಾಷ್ಟ. ಕೈ ಬಿಡ್ತಿಲ್ಲ ನಂಗೆ. ಮಲ್ಕೋದಂಗೆ ಸೈಲೆಂಟಿಗಿರೋ. ಹೈ ಮಲ್ಕೊಳ್ಳಲ್ಲ, ಈಗ ಗುಣ ಮಲ್ಕೋ ಸುಮ್ನೆ. ಏನ್ ಇವನು ವಯಸ್ ನೆನ್ನೆಯಿಂದ ಎಷ್ಟು ಕಾಟ ಕೊಟ್ಟಿನ ಅಂತಂದ್ರೆ ನನಗೂ ಮತ್ತೆ ನಮ್ಮ ಅಕ್ಕನಿಗಂತೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಡವನೆ. ನೋಡ್ರಿ ಹೆಂಗ್ ನೋಡ್ತಾನೆ ಪಳ್ಳಂಗೆ. ಐ ಪಳ್ಳ ನೋಡು ದಿಮ್ ಹೆಂಗೆ ತಾಕ್ತಾರೆ ಅಲ್ವಾ? ಏನೋದು ದಿಮ್ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ ಅದನ್ನ ನೀನು? ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀಯ ಅಲ್ಲಿ ನೀನ್ ಕೆಳಗಡೆ? ಲೇ ಕಿಲಾಡಿ, ಸುಮ್ಮನ್ ಮಲ್ಕಳ ನೀನು. ಏನಾರ ನಾಟಕಗಳು ಮಾಡೋದು. ಮಲಗ್ತಾನೆ ಇಲ್ಲ, ಹೋಗು. ಕುಶಾನಿ ಕಾಟ ಕೊಟ್ಟವಳೆ ಇಷ್ಟು. ಕುಶಾನಿ ಇಷ್ಟು ಕಾಟ ನಿಜವಾಗ್ಲೂ ಕೊಟ್ಟಿಲ್ಲ. ಇವ್ನು ಹೆವಿ ಕಾಟ ಕೊಡ್ತಾನಲ್ಲ. ಒಂದು 2 ಮಂತ್ಸ್ ಏನೋ ಅಷ್ಟೇ ಕಾಟ ಕೊಟ್ಟಿದ್ದ. ಆದ್ಮೇಲೆ ಅವಳು ಪಾಡ್ಗಳು ಮಲ್ಕೊಂಡವಳು, ಅವಳು ಪಾಡ್ಗಳು ಆಟ ಆಡ್ತಿದ್ಲು. ಸರಿ ನಮ್ಮ 6 ತಿಂಗಳಾದ್ರೂ ಇನ್ನೂ ಮಲ್ಗಲ್ಲ, ಆಟ ಆಡಲ್ಲ, ಏನಿಲ್ಲ. ಸುಮ್ನೆ ಎತ್ಕೊ ಅಳು ಅಳ್ತಾನೆ ಅಷ್ಟೇ. ಎತ್ಕೊಂಡ್ರೆ ಸುಮ್ನಿರ್ತಾನೆ. ಇಲ್ಲಿ ಹಿಂಗ ಆಡ್ಕೊಂಡ್ ಕುತ್ಕೊಂತಾನೆ. ಬಿಟ್ಬಿಟ್ಟು ಏನ್ ಮಾಡ್ತಾನೆ ಇವಾಗ? ಇವಾಗ ಏನಿಲ್ಲ, ನಾವ್ ಇಲ್ಲಿ ಕೂತಿದೀವಲ್ಲ, ಸುಮ್ನಿರ್ತಾನೆ. ಇವಾಗ ಎದ್ದೋಕೊಂಡಬ್ಬ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಕಣ್ಮುಂದೆ ಕಾಣಿಸ್ಕೊಂಡ್ ತೂತಲ್ ನೋಡ್ತಾನೆ. ಬಾರಿ ಕಿಲಾಡಿ ಅವನು. ಲೇ ಕಳ್ಳ, ತೂತಲ್ಲಿ ನೋಡ್ತೀನಿ ನೀನು. ನಾ ಕಾಣಿಸ್ಕೊಂಡು ನೋಡಿ ಗೈಸ್, ಹೋಗೋನ್ ಏನ್ ಮಾಡ್ತಾನೆ ಗೊತ್ತಾಗುತ್ತೆ. ಸರಿ ಆ ಕಡೆ ಈ ಕಡೆ ಹೊರಟೋಣ ನಾವಿಬ್ರು. ಇವಾಗ ಹತ್ರ ನೋಡೋಣ. ಅವನಿಗೆ ಗೊತ್ತಾ ಇಲ್ಲೇ ಇದೀವಿ ಅಂತ. ಅವನ ಅಕಸ್ಮಾತ್ ನಾವ್ ಇವಾಗ ಅವನ ಹತ್ರ ಅವನೊಂಥರ ಇದು ಅಂತ ಜೀನಿಯಸ್ ಅಂತ, ಅವನ ಹತ್ತಿಲ್ಲ ಅಂತಂದ್ರೆ ಪಳ್ಳ ಅಂತ. ನೋಡ್ರಿ ಅವನೇ ಆಟ ಆಡ್ತವನೆ, ಇಲ್ಲೇ ಟ್ರೈ ಮಾಡ್ತವನೆ. ನಾನು ಈ ಕಡೆ ಬಂದ್ಬಿಟ್ಟೆ. ನೋಡ್ರಿ ಗೈಸ್, ದಿಂಬಲ್ಲ ಎರಡು ಹೆಂಗೆ ಎತ್ತಾಕ್ತಾನೆ. ಒದ್ದಾಡ್ತಾನೆ ಸುಮ್ನೆ ಮಲ್ಕೊಳದ ಪಳ್ಳ. ಹಲೋ ಮಕ್ಕಳ್ರಿ ಟೈಮ್ ಆಯ್ತು. ಇವನ್ನ ನೋಡ್ಕೊಳ್ಳೋದಕ್ಕೆ ಇಬ್ರು ಬೇಕು ಗೈಸ್. ಇಬ್ರಲ್ಲ 3 ಜನ ಬೇಕು ಮೋಸ್ಟ್ಲಿ ಇವ್ರು ನೋಡ್ಕೊಳ್ಳೋದಕ್ಕೆ ಇವನ್ನ. ಸೊ ಗೈಸ್ ನೋಡಿ, ಇವಾಗ ಟಿಫನ್ ಮಾಡ್ಬೇಕು. ಏನ್ ಟಿಫನ್ ಮಾಡೋದು ಅಂತ ಯೋಚನೆ ಮಾಡಿ. ನಾನ್ ಮಾಡೋದ ಇಬ್ರು ಮಾಡೋಣ. ಅವ್ನು ಮಲ್ಕೋತಾನ, ಅವನ್ನ ನಾನು ಇವಾಗ ಎತ್ಕೋತೀನಿ, ನೀ ಎತ್ಕೋ. ಆತರ ಶಿಫ್ಟ್ ಬೈ ಶಿಫ್ಟ್ ಮಾಡೋಣ. ಏನ್ ಮಾಡೋಣ ಅಷ್ಟ? ನನಗ್ ಗೊತ್ತಿಲ್ವಲ್ಲ ಏನ್ ಮಾಡೋದು ಅಂತ. ಏನ್ ಮಾಡಲ್ಲ, ಏನ್ ಬೇಕು ಹೇಳು. ಏನ್ ಈಸಿ ಮಾಡೋದು? ಈಸಿ ಮ್ಯಾಗಿ ಬಿಟ್ಟು ಎಲ್ಲಾನು ಮಾಡ್ಬೋದು. ನಿಂಗೇನ್ ಬೇಕು ಹೇಳು ಗೈಸ್. ಈ ಚಿಕ್ಕ ಜಾಗದಲ್ಲಿ ನೋಡಿ ಗೈಸ್, ಅವ್ರು ಹೆಂಗ್ ದಬಾಕೊಂಡವನೆ. ಇಷ್ಟು ಚಿಕ್ಕ ಜಾಗದಲ್ಲೂ ಕೂಡ ದಬಾಕೋತಿಲ್ಲ ಲೇ. ದಾಚೆ ಬಾ ನೋಡೋಣ, ಅದ್ ಹೆಂಗ್ ಬತ್ತಿ ಆಯ್ತು ಆಚೆ ಕಡೆ. ನಾವಿಲ್ಲಿ ಯೋಚನೆ ಮಾಡ್ತಾ ಇದೀವಿ ಏನ್ ಊಟ ಮಾಡೋದು ಅಂತ, ಸಾರಿ ಏನ್ ನಾಷ್ಟ ಮಾಡೋದು ಅಂತ. ನನ್ ಮಗ ಇಲ್ಲಿ ದಬಾಕೊಂಡು ಆಟ ಆಡ್ತವನ್ ಗೈಸ್. ಇಲ್ಲಿ ಕ್ಯೋ ಅಂತಾನೆ. ಮಲ್ಕೋ ಸೈಲೆಂಟ್ ಆಗಿ.
ಸೊ ಗೈಸ್ ಗುಣನ ನಾ ಜಾಸ್ತಿ ಈ ಥರ ಎತ್ಕೊಂಡು ಬ್ಲಾಗೇ ಮಾಡಿರ್ತಾನೆ ಗೈಸ್. ಯಾವಾಗ ಲಾಸ್ಟ್ ಮಾಡಿದ್ದು ಅಂತ ಹಿಂಗೆ ಎತ್ಕೊಂಡು ನಾನು ಮಾಡಿರೋ ಬ್ಲಾಗ್ ಯಾವುದು ನಂಗೆ ತಲೆಗೆ ಬರ್ತಿಲ್ಲ. ಮೋಸ್ಟ್ಲಿ ಇದು ಫಸ್ಟ್ ಆಗಿ ಹಿಂಗೆ ಮಾಡ್ಕೊಂಡು ಬ್ಲಾಗ್ ಮಾಡ್ತಿರೋದು. ಓಕೆ ನೋಡ್ತಾನೆ ಆ ಕಡೆ ಏನು ಮಾಡ್ತಾನೆ ನನ್ನ ಮಾಮ ಅಂತ. ಸೊ ಗೈಸ್ ನಮ್ಮ ಅಕ್ಕ ಊಟ ಇವಾಗ ಅದಕ್ಕೆ ಏನು ಬೇಕು ರೆಸಿಪಿಗೆಲ್ಲ ರೆಡಿ ಮಾಡ್ಕೊಂತೀಳೆ. ಹಾಗೆ ಗುಣನ ನಾನು ನೋಡ್ಕೊತಾ ಇದ್ದೀನಿ. ನಮ್ಮ ಅಮ್ಮ ಇದ್ರೆ ಪಾಪ ನಮ್ಮ ಅಮ್ಮ ನೋಡ್ಕೊಂಡಿದ್ರು. ಹಿಂಗೆ ಎತ್ಕೊಂಡೇ ಇರೋಕ್ಕೆ ಕೈಯೆಲ್ಲ ನೋವು ಬಿಡುತ್ತೆ ಗೈಸ್. ನಿಜವೂ ಸಿಕ್ಕಾಬಳೆ ನೋವು ಬಿಡುತ್ತೆ ಹಿಂಗೆ ಎತ್ಕೊಂಡೇ ಇರೋಕ್ಕೆ ಮಕ್ಳುಗಳನ್ನ. ಪಾಪ ಅಪ್ಪ ಅಮ್ಮಂದಿರು ಎತ್ಕೊಂಡೇ ಇರ್ಬೇಕು ನೋಡಿ. ಇವಾಗ ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಾಳೆ, ನಾನು ಮತ್ತೆ ನಮ್ಮ ಅಮ್ಮ ಹಿಂಗೆ ಆಟ ಆಡಿಸ್ತಾ ಇರ್ತೀವಿ. ಬಟ್ ಅಪ್ಪ ಅಮ್ಮಂದಿರು ಇಬ್ಬರೇ ಮನೇಲಿ ಇರ್ತಾರೆ ಗೊತ್ತಾ. ಈ ಲವ್ ಮ್ಯಾರೇಜ್ ಆಗಿರೋರು, ಈ ಮನೆ ಬಿಟ್ಟು ಓಡ್ಬಂದು ಮದುವೆ ಆಗಿರೋರೆಲ್ಲ ಅಪ್ಪ ಅವ್ರೊಬ್ಬರೇ ನೋಡ್ಕೋಬೇಕು ಹಿಂಗೆ ಎತ್ಕೊಂಡು. ಇಲ್ಲ ಗಂಡ ಬಿಟ್ರೆ ಎಂಟಿ ಬಿಟ್ರೆ ಗಂಡ, ಇವ್ರಿಬ್ರು ನೋಡ್ಕೋಬೇಕು. ಅವಾಗ ಸಿಕ್ಕಾಬಡೆ ಕಷ್ಟ ಆಗುತ್ತೆ ಮಕ್ಳು ನೋಡ್ಕೊಳೋದು. ಸೊ ನಿಜ ಕಷ್ಟ ಆಗುತ್ತಪ್ಪ ಎತ್ಕೊಂಡೋದು ನೀನು ಹಿಂಗೆ. ಅವ್ನು ಗೊತ್ತಾ ಗೈಸ್, ನಮ್ಮ ಅಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ಬೇಕು ಗೈಸ್. ನಮ್ಮ ಮನೇಲಿ ನಾವು ಅಮ್ಮಂಗೆ ಕೇಳಬೇಕು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಯಾವ್ಯಾವ ಗಿಡಗಳು ಹಾಕ್ಬಿಟ್ಟವ್ರು ನಮ್ಮಮ್ಮ. ಎಲ್ಲ ಅಮ್ಮಂದಿರು ಮಾತ್ರ ಈ ಥರ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋದು ಅಲ್ವಾ. ಹುಡುಗಿರ್ಗಳು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಗಿಡಗಳನ್ನ ಮೇಂಟೈನ್ ಮಾಡೋದಕ್ಕೆ. ಎಲ್ಲಾರ ಮನೇಲಿ ನೋಡಿದ್ದೀನಲ್ಲ ನಾನು, ಅಮ್ಮಂದಿರೇ ಜಾಸ್ತಿ ಗಿಡಗಳನ್ನ ಇಷ್ಟಪಡೋದು. ಚೈತ್ರ, ವಾಟ್ ಯು ಡೂಯಿಂಗ್ ಟುಡೇ ಬ್ರೇಕ್ಫಾಸ್ಟ್? ಏನೋ ಸಿಂಪಲ್ ಆಗಿರೋದು ಮಾಡ್ತಿದ್ದೀನಿ, ಸಿಂಪಲ್ ಬೇಗ ಆಗಿರೋದು. ಆಗುವಂಥದ್ದು. ಓಕೆ, ಹಿಂಗೆ ಎತ್ಕೊಂಡೆ ಇದೇ ಕಷ್ಟನಪ್ಪ. ಈಗ ಫಸ್ಟ್ ಲೆಫ್ಟ್ ಕೈ ನೋವು ಬಂತು, ರೈಟ್ ಶಿಫ್ಟ್ ಮಾಡಿದ್ದೀನಿ. ಇವಾಗ ರೈಟ್ ಕೈ ಶಿಫ್ಟ್ ಏನೋ ನೋವು ಬಂದ್ರೆ ತಗೊಂಡು ಮಲ್ಸ್ಬಿಡ್ತೀನಿ ಹೊರಗಡೆ. ನೀನು ಎತ್ಕೊಳಕ್ ಆಗಲ್ಲ ಕಣಲ್ಲಿ ಈ ಮಗ. ನೀವು ಮುಟ್ಟಿ 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 ಒಂದೊಂದೇ ಎರಡು ಕೆಳಗೆ ಬಿತ್ತಾಕ್ತಾನೆ ಹಿಂಗೆ. ಅಣ್ಣ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಅವ್ನು ಇವಾಗ್ಲೇನೆ. ಗೈಸ್ ಆಚೆ ಹೋಗ್ತಿದ್ವಿ ಒಂದು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟು ಗೈಸ್. ಸರಿ ಡೋರ್ ತೆಗ್ದೆ ಅಷ್ಟೇ ಅಂತ ಗೈಸ್ ಆಚೆ ಹೋಗ್ತಿರೋದಕ್ಕೆ. ಇಲ್ಲಿ ಬಂದ್ರೆ ಲೈಟ್ ಇದೆ ಗೊತ್ತಾಯ್ತು. ಈ ಲೈಟ್ನ ಮುಟ್ಟಿ 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 ಏನೋ ಮಾಡ್ತಾನೆ. ಸೇಮ್ ಗೈಸ್ ಇವಾಗ ಏನು ಆಕ್ಟಿವಿಟೀಸ್ ಮಾಡ್ತಾನೆ ಇವನು. ಇವ್ರ ಅಕ್ಕ ಕೂಡ ಸೇಮ್ ಹಿಂಗೆ ಮಾಡ್ತಿದ್ವಿ. ಇದು ಲಿಫ್ಟ್ ಮುಟ್ಟೋದು, ಬಂದ್ಬಿಟ್ಟು ಡೋರ್ ತೆಗಿಯೋದು ಸೇಮ್. ಇವನ್ಗೆ ಅವಳು ಏನೇನು ಮಾಡ್ತಿದ್ರು ಸೇಮ್ ಎಲ್ಲ ಮಾಡ್ತಾನೆ. ಬಟ್ ಅವಳು ಈ 5-6 ಮಂತ್ಸಿಗೆ ಕೂತ್ಕೊಂತಿದ್ಲು ಮಲ್ಕೊಂತಿದ್ಲು ನಿಂತ್ಕೊಂತಿದ್ಲು ಗೈಸ್. ಬಟ್ ಇವ್ನು ಸ್ವಲ್ಪ ನಿಂತ್ಕೊಂತಿಲ್ಲ, ಕೂತ್ಕೊಂತಾನೂ ಇಲ್ಲ. ಸ್ವಲ್ಪ ಜಾಸ್ತಿ ಅವ್ನಿಗೆ ಆ್ಯಂಡಿ ಫೀಲ್ ಮಾಡಿಸಿ ಅವ್ನ ಆ ಥರ ಮಾಡ್ಬಿಟ್ಟಿದ್ದೀವಿ ನಾವೇನೆ. ಹೆದ್ರ ಹೇಳಿ ಇವಾಗ ಏನು ಮಾಡ್ತಿದ್ಯಾ? ನಾನು ಕಾಯಿ ಸಾಸಿವೆ ಅನ್ನ ಮಾಡ್ತಿದ್ದೀನಿ. ಕಾಯಿ ಸಾಸಿವೆ ಅನ್ನ? ಅಯ್ಯೋ ಇವನೊಂದು ಹೇಳು. ಅನ್ನ ರೆಡಿ ಆಗಿದೆ, ಓಕೆ. ಇವಾಗ ಅದಕ್ಕೆ ರುಬ್ಕೋಬೇಕು. ಅದಕ್ಕೆ ಸಾಸಿವೆ, ಬೆಲ್ಲ, ಕಾಯಿ, ಹುಣಸೆ ಹಣ್ಣು, ಕರ್ಬೇವು ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಓಕೆ, ಇದಿಷ್ಟು ಹಾಕ್ತಿದೀನಿ. ಇಲ್ಲಿಗೆ ಮಿಕ್ಸಿಗೆ ರುಬ್ಕೊಳಕ್ಕೆ ಫುಲ್ ಎಲ್ಲ ಒಟ್ಟಿಗೆ ರುಬ್ಬೇಕಾ? ಹೌದು. ಕಾಯಿ ಸಾಸಿವೆ ಅನ್ನ ನೋಡಂಗ ಹೆಂಗಿರುತ್ತೆ ಅಂತಲೇ. ನೀ ಅಮ್ಮ ಅದನ್ನ ಕಾಯಿ ಸಾಸಿವೆ ಅನ್ನ ಮಾಡಿ ಇವ್ನು ನೋಡಿ. ನಾನು ಫೋನಿಗೆ ಕೊದ್ದೆ ಗೊತ್ತು, ಇವ್ನು ಕೈ ಇಕ್ಕೊಂಡು ಅವ್ನು ಫೋನ್ ಇಟ್ಕೊಳಕ್ಕೆ. ಬಿಡು, ನಿಮ್ಮ ಅಕ್ಕ ಒಬ್ಳು ಇಕ್ಕೊಂಡು ಫೋನ್ ನಿಂದೊಂದು ಆಯ್ತಾ. ಇದೆಲ್ಲ ರುಬ್ಕೊಬೇಕು. ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ ಅಷ್ಟೇ. ಕೀ ಮುಚ್ಕೊಳ್ಳೋ. ಕೆಂಪಾಗ್ಬಿಟ್ಟಿದೆ ನಿನ್ ಕೆನ್ನೆ ಮೇಲೆ ಇಲ್ಲಿ ನೋಡಿ. ಎಷ್ಟು ಕೆಂಪಾಗಿ ಗೊತ್ತಾ, ಸೊಳ್ಳೆ ಕಚ್ಬಿಟ್ಟು. ಕೆಂಪಾಗ್ಬಿಟ್ಟಿದ್ದಾನೆ ನೋಡಿ. ಮಿಕ್ಸಿ ರುಬ್ತವನ ಅಣ್ಣ, ರುಬ್ತವನೆ. ಕೈ ಕೊಡೋದು ಮೇಲೆ ಅಮ್ಮ ಇಟ್ಟವ್ರೆ ಅಂತ ಎಲ್ಲ ಗೊತ್ತು ಇವ್ನಿಗೆ ಮತ್ತೆ ಅವ್ರ ಅಕ್ಕನ್ಗೆ. ಏನ್ ಪ್ರಪಂಚನೇ ಗೊತ್ತಿರೋ ತರನೇ ನಿಮ್ಮಿಬ್ಬರಿಗೆ. ಇಲ್ಲಿ ಅಣ್ಣ ಒಬ್ಬನೇ ನಿಂತ್ಕೊಂಡವನೆ. ಬರೀ ಸಪೋರ್ಟ್ ಮಾತ್ರ ಕೈ ಕೊಡಿ ಅಷ್ಟೇ. ಇವ್ನಿಗೆ ಕಾಲು ಕ್ರಿಸ್ಕಾಸ್ ನಿಂತ್ಕೊಂಡವನ ಅಣ್ಣ. ಥ್ಯಾಂಕ್ ಯು. ಮುಗಿ ಶಿಷ್ಯ. ಸಾಕೋಗು. ಮೂರ್ ಅಡಿ ಇಲ್ಲ ಇವನು. 3 ಅಡಿನ 2 ಅಡಿನೂ ಇಲ್ಲ ನೋಡಿ. ಕೈ ಬಿಡ್ಸ್ಕೊಂತವನೆ. ಹಿಂಗ್ ಕೈ ಬಿಡ್ಸ್ಕೊಂತ ನೋಡಿದ್ರ ಅವನು. 2 ಅಡಿ ಅವನ. ಬಿಡ ಸಾಕು, ಮುಗೀತ್ಲೇ ಅಪ್ಪಿ, ಮುಗೀತ್ ಬಿಡು. ಯಾಕೆ ಎಷ್ಟ್ ಮಾಡ್ತೀವಿ ಇನ್ನ ನೀನು? ಅಣ್ಣ ನಾನು ಮಲ್ಸಿದೀನಿ ಕೋಕೋ ಮೇಲೆ ಹಾಕ್ಬಿಟ್ಟು. ಅಣ್ಣ ಆರಾಮ್ ಮಲ್ಕೊಂಡು ಇಲ್ಲೇನೆ. ಸೊ ನಾವು ಅಡಿಗೆ ಮಾಡುವ ಪೇಸ್ಟ್ ಮಾಡ್ಕೊಂಡಿರೋ ನೋಡಿ ಗೈಸ್. ಫುಲ್ ಹಿಂಗೆ ಆಗಿದೆ ಇದು. ನೆಕ್ಸ್ಟ್ ಏನ್ ಮಾಡ್ಬೇಕಿದ್ರಾ? ಅದಕ್ಕೆ ಒಗ್ಗರಣೆ ಹಾಕ್ಬೇಕು ಅಷ್ಟೇನಾ? ಅದೇನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ನಮ್ಮ ಅಕ್ಕ. ಇದು ಯಾವತ್ತು ಮಾಡಿಲ್ಲ ಎದುರುಗಳು. ನೋಡೋಣ ಹೆಂಗಿರುತ್ತೆ ಅಂತ ಇದ್ರಿ. ಬಾಂಡ್ಲಿನ ಆನ್ ಮಾಡ್ಕೋಬೇಕು. ಸರಿ, ಬಾಂಡ್ಲಿ ಆನ್ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡ್ಕೋಬೇಕು. ಬಾಂಡ್ಲಿ ಇಕ್ಬೇಕು ಅಂಡ್ ಬಾಂಡ್ಲಿಗೆ ಎಣ್ಣೆ ಹಾಕ್ಬೇಕು. ನಾನು ಇದ್ದಿಲ್ಲ. ಕಿಯೋ ಅಂತಾನೆ ಕೈಯಲ್ಲೇ ಇಟ್ಕೋಬೇಕು ಇವನ್ನ. ಯಾವಾಗ ನೋಡ್ರಿ 24 ಗಂಟೆ ಬೈದಂಗೆ ಗೊತ್ತಾಗ್ಬೇಕು ನಮ್ಗೆ. ಇನ್ನೇನು ಒಂದ್ 5 ನಿಮಿಷ ಕಾಡಿಲ್ಲ, ಕೈಯಲ್ಲೇ ಇರ್ಬೇಕು ಇವ್ನು. 24 ಗಂಟೆ ಕೈದಿರ್ಬೇಕು ಗೈಸ್. ಇವಾಗ ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿವ ನಮ್ಮ ಅಕ್ಕ. ನೆಕ್ಸ್ಟ್ ನಾರ್ಮಲಿ ಸಾಸಿವೆ.
ಮತ್ ಸಾಸಿವೆ ಹಾಕ್ದಲ್ಲಿ ಎಷ್ಟು ಸಾಸಿವೆ ಹಾಕ್ತೆ ಅಲ್ಲಿ ಒಗ್ಗರಣೆಗೆ ಕಣೋ. ಅಲ್ಲಿ ಹಾಕಿಲ್ಲ ಸಾಸಿವೆ ಅದು ಅಷ್ಟು ಸಾಸಿವೆ taste ಗೆ. ಹಾಕ್ದೆ ಅಷ್ಟು ಅಲ್ಲ 1 ಸ್ಪೂನ್ ಹಾಕಿದ ಅಷ್ಟೇ. ಎಣ್ಣೆ ಕಾದೈತಾ? ಏನ್ ಸಾಸಿವೆ ಬಾತ್ ಮಾಡ್ತಿದ್ಯಾ ನೀನ್ ಏನೋ ಗೊತ್ತಿಲ್ಲ ಹೆಸರು ಏನ್ ಹೇಳು? ಸಾಸಿವೆ ಕಾಯಿ ಬಾತ್, ಕಾಯಿ ಅನ್ನ, ಸಾಸಿವೆ ಕಾಯಿ ಅನ್ನ. ಆಮೇಲೆ ಕಡ್ಲೆ ಬೀಜ. ಕಡ್ಲೆ ಬೀಜ ಹಾಕೊಂಡಿರ್ತಾನೆ ಅವಾಗ್ಲೇ ಹಾಕೊಂಡಿಲ್ವಾ? ಅಪ್ಪ ಏನು ಅಷ್ಟು ಎಣ್ಣೆ ಹಾಕಿದ್ಯಾ ನೀನು ಮತ್ತೆ ನಿಮ್ಮಮ್ಮ? ಅಷ್ಟೇ ನಾನು ಎಣ್ಣೆ ತಿನ್ಸಿ ದಪ್ಪ ಮಾಡ್ತೀರಾ. ಕಡ್ಲೆ ಕಾಳು ಎಷ್ಟು ಹಾಕೋಬೇಕು ಅದನ್ನು? ಒಂದಿಡಿ ಅಷ್ಟು. ಲೇ ಎತ್ಕೊಂಡಿ ಅಂತ ಸುಮ್ನಿರೋ, ಸುಮ್ನೆ ಅಮ್ಮ ಗಿಮ್ಮ ಬುಮ್ಮ ಅನ್ಬೇಡ ನೀನು. ಅಲ್ಲ ಅಮ್ಮ ಅಡಿಗೆ ಮಾಡ್ತಿಲ್ವಾ? ಬಾಯಿಗೆ ಸಿಗ್ಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹಾಕೋಬೇಕು. ಓಕೆ, ಆಮೇಲೆ ಕರ್ಬೇವು ಸೊಪ್ಪು. ಓಕೆ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಾಸಿವೆ ಹೆಂಗೆ ಚಿಟಪಟ 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 ಅನ್ನುತ್ತದೆ. ನಿನ್ ಕೈ ಅದು ಹತ್ರ ಇಟ್ಕೊಳ್ಳಿ. ಇವಾಗ ನಮ್ಮ ಅಕ್ಕ ಅದನ್ನ ಹಾಕೊಂಡ್ಬಿಟ್ಲು. ಈಗ ನನ್ನ ಮಗ ಕಾಟ ಕೊಡೋಷ್ಟರಲ್ಲಿ ಬ್ಲಾಗ್ ಮಾಡೋದೇ ಮರ್ತೋಯ್ತು. ಅದನ್ನ ಹಾಕೊಂಡು ನೀಟಾಗೆ ಹಿಂಗೆ ಅದನ್ನ ಫ್ರೈ ಮಾಡ್ಕೊಂತೀವಿ. ಇದಕ್ಕೆ ಅನ್ನ ಹಾಕಿ ಕಳ್ಸ್ಕೊಂಡು ತಿನ್ಬೇಕು ಅಷ್ಟೇ. ನೋಡೋಣ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ. ಇದಕ್ಕೆ ಅನ್ನ ಹಾಕಿ ಕಳಿಸ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ತೆಗೆದ್ಬಿಡ್ತೀನಿ. ಓಕೆ, ಏನು ಹೂ 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 ಅಂತೇಳಿ ನಿದ್ದೆ ಬಂದು ಮಲ್ಕೋಬೇಕು. ಸುಮ್ನೆ ಹೂ 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 ಅಂತ ಅಳ್ತಾನೆ ಇರೋದು. ಬಿಸಿ ಬಿಸಿ ಅನ್ನಕ್ಕೆ ಅದನ್ನ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ. ರೈಸ್ ನೋಡಿ ಈ ತರ ಅನ್ನ ಹಾಕ್ಬಿಟ್ಟು ಬಿಡ್ಬೇಕು. ಅದು ನೀರು ತಣ್ಣಗಾದ್ಮೇಲೆ ಅದನ್ನ ಹಿಂಗೆ ಕಲ್ಸ್ಬೇಕು, ಇಲ್ಲಾಂದ್ರೆ ಅನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಅನ್ನ ಹಾಕಿ ಹಿಂಗ್ ಬಿಟ್ಟಿದ್ದು ಸ್ವಲ್ಪ ತಣ್ಣಗಾಗ್ಲಿ ಅಂತ. ಅವ್ನು ನಿನ್ ಜೊತೆ ಇದ್ರೆ ಅಳ್ತಾನೆ, ನಾನೇ ಎತ್ಕೊಂಡ್ರೆ ಸುಮ್ಮನೆ ಇರ್ತಾನೆ ಅವನು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಅದು ಪುಳಿಯೋಗರೆ ಎಲ್ಲ ಗೈಸಿದು. ಪುಳಿಯೋಗರೆ ಅನ್ಕೊಂಡ್ಬಿಡ್ತೀವಿ, ಪುಳಿಯೋಗರೆ ಅಲ್ಲ ಇದು. ನೋಡೋಕೊಳ್ಳೋ ಪುಳಿಯೋಗರೆ ತರ ಕಾಣಿಸ್ತದೆ ಅಷ್ಟೇ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಹೇಳಿ. ಟೇಸ್ಟ್ ಚೆನ್ನಾಗಿದ್ರೆ, ಸೂಪರ್ ಆಗಿದ್ರೆ ನನಗೇನೆ ಕೊಡ್ಸಲ್ಲ ಮತ್ತೆ. ಅದನ್ನೇ ಕೇಳಕ್ ಬಂದೆ. ನನಗೆ ಗೊತ್ತು ಕಣೆ ನಿನ್ ಕಾಟ, ಅದಕ್ಕೆ ಅನ್ಬಿಟ್ಟೆ ಏನೋ ಕೊಡ್ಸಲ್ಲ. ಕೊಡ್ಸು 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 ಅಂತಿಲ್ಲ. ಊಟಕ್ಕೆ ಅವನೇ ಕೊಡ್ತಾನೆ ಗಿಫ್ಟ್ ನಿನಗೆ. ಮೆಂಟಲ್ ತರ ಮಾತಾಡ್ತೀಯ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಸಾಕದು, ಅದೇ ಒಂಥರ ಗಿಫ್ಟ್ ಇದ್ದಂಗೆ ನಿನಗೆ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ ಗೈಸ್. ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಕಡೆ ನಿಜವಾಗ್ಲೂ ಗೈಸ್. ನಾನು ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀನಿ, ಇದನ್ನ ನೀವು ಟ್ರೈ ಮಾಡ್ಕೊಂಡು ತಿನ್ಲೇಬೇಕು. ಸಕ್ಕತ್ತಾಗಿದೆ ಗೈಸ್ಗಳು. ದೇವಸ್ಥಾನ ಪ್ರಸಾದ ಕೊಡ್ತೀವಿ ದೇವಸ್ಥಾನದಲ್ಲಿ, ಸೇಮ್ ಹಂಗೆ ಇದೆ. ಏನಾದ್ರು ಟ್ರೈ ಮಾಡಿದಾಗ ಅಥವಾ ಏನಾದ್ರು ಅಡ್ಗೆ ಮಾಡಿದಾಗ ಚೆನ್ನಾಗಿ ಬಂದ್ಬಿಟ್ರೆ ಅದ್ರಲ್ಲಿ ಇರೋ ಖುಷಿ ಬೇರೆ ಎಲ್ಲೂ ಇಲ್ಲ. ಗೈಸ್ ಸೀರಿಯಸ್ ಆಗಿ ನೋಡೋಣ ಎಷ್ಟು ಚೆನ್ನಾಗಿದೆ, ಬಟ್ ಟೇಸ್ಟ್ ಮಾತ್ರ ಗೈಸ್ ಟ್ರಸ್ಟ್ ಮೀ, ನೀವು ಟ್ರೈ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಕಮೆಂಟ್ ಮಾಡಲೇಬೇಕು ನೀವು ನೆಕ್ಸ್ಟ್ ವ್ಲಾಗಲ್ಲಿ ಹಿಂಗಿದೆ ಟೇಸ್ಟ್ ಒಂದು. ಓಕೆನಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗೈಸ್. 3 ಪ್ಲೇಟ್ ಖಾಲಿ ಮಾಡಿ 3 ಪ್ಲೇಟ್ ಹಾಕೊಂಡು ಸರ್ರಾಗಿ ಬಾರಿಸ್ಬಿಟ್ಟು ನಾನು ಮತ್ತೆ ನಮ್ಮ ಅಕ್ಕ ಸಕ್ಕತ್ತಾಗಿ ಟೇಸ್ಟ್ ಅಂತ ಅಂದ್ಬಿಟ್ಟು. ಬ್ಯಾಚುಲರ್ಸ್ಗಳು ದಯವಿಟ್ಟು ಇದನ್ನ ಒಂದ್ಸರಿ ಟ್ರೈ ಮಾಡ್ಕೊಂತೀನಿ. ಇದನ್ನ ಮಾಡ್ಕೊಂಡು ನಾವು ಸ್ಟೋರ್ ಕೂಡ ಮಾಡ್ಕೊಬೋದು ಫ್ರಿಜ್ಜಲ್ಲಿ. ಗೊಜ್ಜನ್ನ ಮಾಡ್ಕೊಂಡ್ರಿ ಇಟ್ಕೊಂಡ್ರಿ ಫ್ರಿಜ್ಜಲ್ಲಿ, ಅವಾಗ ಎದ್ದಾಗಲ್ಲ ಬಿಸಿ ಬಿಸಿ ಅನ್ನಕ್ಕೆ ಅದನ್ನ ಕಲ್ಸ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಎಲ್ಲ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಲಂಚ್ಗೆ ಏನ್ ಮಾಡ್ತೀವಿ? ಲಂಚ್ಗೆ ಏನ್ ಮಾಡ್ತೀವಿ ಇವಾಗ? 12 ಗಂಟೆ ಆಗೋಗ್ತೀನಿ. ಲಂಚ್ ಏನ್ ಮಾಡ್ಲಿ? ಸಾರ ಐತೆ ನೆನೆದು. ಈ ಆಂಟಿಗಳದೆಲ್ಲ ಇದೆ ಗೈಸ್. ಗೈಸ್ ಫೈನಲಿ ಬಂದ್ರಪ್ಪ ಇವ್ರಿಬ್ರು. ನೀವು ಇಲ್ಲ ಅಂದ್ರೆ ಮನೆ ಎಷ್ಟು ಬಿಕ್ಕೋ ಅನ್ನುತ್ತಂದ್ರೆ, ಇಬ್ರು ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬಿಕ್ಕೋಡಿದ್ ಖುಷಿ. ನೀನು ಇಬ್ರು ಇಲ್ಲ ಅಂದ್ರೆ ನನಗಂತೂ ಬಿಕೋ ಇಲ್ಲಿ. ಅವಳು ಹೆಂಗೋ ಅವ್ರ ಮಗ ಇದ್ದಾನೆ, ಹೆಂಗೋ ಮೇಂಟೈನ್ ಮಾಡ್ತಾಳೆ. ನಂಗೆ ಇವಳು ಇಲ್ವಲ್ಲ, ಬಾರೇ ಖುಷಾನಿ. ಆಯ್ ಮಗ್ನೆ, ಎಲ್ಲೋಗಿದ್ದೆ? ದೊಡ್ಡ ಮನೆಗೆ ಹೋಗಿದ್ದ? ನಂಗೆ ತಗೊಂಡಿದ್ದು ದೊಡ್ಡ ಮನೆಯಿಂದ. ಏನ ತರಬೇಕ್ತಾ ನಂಗೆ ತಿನ್ನಕ್ಕೆ? ಅಯ್ಯೋ ಖುಷಿ ಕೆಳ ಬಿದ್ದೋಯ್ತು. ಪರವಾಗಿಲ್ಲ, ಇಲ್ಲಿ ಬಂದ್ ಬಿದ್ದಿದೆ. ಲೇ ನಾನೆಲ್ಲ ಮಾಡಿದ್ದು ನೀನೇ ಬಿಡ್ಕೊಂಡಿದ್ದು. ಓಹೋ ಕಳ್ಳಿ. ಇವ್ ಡ್ರೆಸ್ ಚೆನ್ನಾಗಿ ಕಾರ್ಡ್ ಸೆಟ್ ಸಕ್ಕದಾಗೈತೆ. ಮ್ಯಾಚಿಂಗ್ ಒಬ್ಬಾ ಹೆಂಗ್ ಅನ್ಪಿದೆ ಖುಷಿ ನಿನಗೆ ಇವೆಲ್ಲ? ನಾನು ತಂದಿದ್ದ ಅದು? ಹೌದಾ, ನನಗೆ ಗೊತ್ತೇ ಗೈಸ್ ತಂದೆ ಅಂತ. ಶಾಪಿಂಗ್ ಡೇ ದಿವಸ ತಂದಿದ್ದು ಗೈಸ್. ಏನೋ ಬ್ಯಾಗಲ್ಲಿ ತೆಗಿತೋಳ ಅಕ್ಕ, ಇರಿ ನೋಡೋಣ ಏನ್ ತೆಗಿತೋಳ ಅಂತ. ನಂಗೋಸ್ಕರ ಏನ್ ತಗೊಂಬಂದ್ಯಾ ಬ್ಯಾಗಲ್ಲಿ? ದೊಡ್ಡ ದಡ್ಡಿ ನೀನು ತರಬೇಕ ತಿನ್ನಕ್. ನನಗೆ ಚಾಕ್ಲೇಟ್ಸ್ ತಂದಿದ್ಯಾ? ಎಲ್ಲ ಚಿಕ್ಕದ್ ಕೊಡ್ತೀಯ ಫುಲ್ ತಿನ್ಕೊಂಡ್ಬಿಟ್ಟಲೆ.
ನಂಗೆ ಕೊಡ್ತೀನಿ ಚಿಕ್ಕದ್ ಕೊಡ್ತೀಯ ಅಂದ್ಬಿಟ್ಟು ತಿನ್ಕೊಂಬಿಟ್ಟಿಲ್ಲ ಫುಲ್ಲು. ಕೊಡೆ ಕೊಡು ಒಂಚೂರು ನನಗೆ. ನೋಡಿ ಗೈಸ್ ಒಳ್ಳೆ ಇಂಥ ಒಳ್ಳೆ ಚಿಕ್ಕದ್ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಅವಳೆ ಒಂಬಕ್ಕೆ ಬಾಯಿ ಹಾಕೊಂಡ್ಬಿಟ್ಲು. ನಮ್ಮ ಅಕ್ಕನ ಮುಂಚೆ ಹಿಂಗೆ ಮಾಡ್ತೀವಿ, ಇದು ಕೊಡ್ತೀನಿ ಬಿಟ್ಟು ಅವಳೆ ತಿನ್ಕೊಂಬಿಡೋ ಎಲ್ಲ. ಮಾಮ ಅಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀವಿ ನಾವು, ಇದನ್ನ ಟೇಸ್ಟ್ ಮಾಡ್ಬಿಟ್ಟು ನಮ್ಗೆ ಹೇಳೋಕೆ ಹೆಂಗಿದೆ ಅಂತ. ಓಕೆ ಮಾಮ್ ಇಂಡಿಯಾ, ಇದನ್ನ ಟ್ರೈ ಮಾಡೋ, ಟೇಸ್ಟ್ ಹೆಂಗಿದೆ ಅಂತ ನಂಗೆ ಟ್ರೂ ಆಗಿ ಹೇಳ್ಬೇಕು ನೀನು. ಹಂಗೆ ಇರ್ಕೊಂಡು ಟೇಸ್ಟು ತಲೆ ಕೆಡ್ಸ್ಕೊಂಬಿಡ, ತಣ್ಣಗಿರ್ಲಿ ಬಿಸಿ ಇರಲಿ ಟೇಸ್ಟೇ ಅದರದ್ದು. ಆಮೇಲೆ ನೀನು ಹೇಳು, ನಾವು ಅದು ಏನು ಹಾಕಿ ಮಾಡಿ ಅಂತ ನೀನು ಹೇಳೋಣ. ತೆಂಗಿನಕಾಯಿ ತುರಿ ಮಾವು ಫಸ್ಟ್ ಹೆಂಗಿದೆ ಅಣ್ಣ ಮಾವು? ಚೆನ್ನಾಗಿದೆ. ಪುಳಿಯೋಗರೆ ಟೊಮೆಟೊ ಬಾತು ಅಲ್ಲ ಅನ್ನೋ ತರದಲ್ಲಿ ಸೆಂಟ್ರಲ್ ಇದೆ ಅದು. ಸಕ್ಕತ್ತಾಗಿಲ್ವಾ? ಅದೇ ಹೇಳಿದ್ದು, ಪುಳಿಯೋಗರೆನೂ ಅಲ್ಲ ಟೊಮೆಟೊ ಬಾತು ಅಲ್ಲ, ಅದಕ್ಕೂ ಎರಡಕ್ಕೂ ಮಧ್ಯದಲ್ಲಿ ಒಂದು ಸೆಂಟ್ರಲ್ ಇದೆ, ಒಂದು ರೆಸಿಪಿ ಕಂಡು ಹಿಡಿದಿದೆ. ಇದನ್ನ ಇದುವರೆಗೂ ನೀನ್ ಮನೇಲಿ ಇದು ಮಾಡಿಲ್ಲ ಒಂದ್ಸರಿನು. ಹೊಸದಾಗಿದೆ, ಚೆನ್ನಾಗಿದೆ. ಬಿಸಿಯಾಗಿದ್ದು ಚೆನ್ನಾಗಿರ್ತಿತ್ತೆ. ಬಿಸಿಯಾಗಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಬಟ್ ಟೇಸ್ಟ್ ಚೆನ್ನಾಗಿದೆ. ಒಂದು ದೇವಸ್ಥಾನ ಕೊಟ್ಟು ಪಸದ ಹಂಗೆ ಆಯ್ತಾ ಸೇಮ್? ಅಪ್ಪ ಅವೆಲ್ಲ ಮಾಡಿ ಚೈತ್ರಂಗೆ ಒಬ್ಳು ಕ್ರೆಡಿಟ್ಸ್. ಅಲ್ಲಲ್ಲ, ಇದು ರೆಸಿಪಿ ಬಂದ್ಬಿಟ್ಟು ಒಗ್ಗರಣೆ ಸಾಸಿವೆ ಕಾಯಿ ರೈಸ್ ಇದು ಹೆಂಗೆ ಚೆನ್ನಾಗಿದ್ಯಾ? ಇಲ್ಲಿ ರೈಸ್ ಇಲ್ಲಿ ಗುಣ ಟೋಪಿ ಹೆಂಗಿದೆ ಅದು. ಕುಟ್ಟಿ ಜಾಗ ಹಂಗೆ ಮಾಡ್ಕೊಳ್ಳೋದು, ಅದು ಹೋಗಿ ಸೇರ್ಕೊಳ್ಳಕ್ಕೆ ಹಂಗಿದೆ ಅದು. ಅವತ್ತು ಹೇಳಿದೆ ಗೊತ್ತಾ, ಆಚೆ ಹೋಗಿದ್ದೆ ಟೋಪಿ ಇದು ಇವಳು ಟೋಪಿ ಆನ್ಲೈನ್ ಆರ್ಡರ್ ಮಾಡಿದೆ ಕೊನೆಗೆ. ಚೆನ್ನಾಗಿದಲ್ಲ ನೋಡಕ್, ಇದು ಒಂಥರ ಮಸ್ತ್ ಆಗೈತಿ. ಇದು ಚೆನ್ನಾಗಿಲ್ಲ, ಇದು ಮಸ್ತ್ ಆಗೈತೆ. ಇದು ಡಬ್ಬಾ ತರ ಐತಿ ಇದು. ಕುಶಾನಿ ನಿಂದು ಸೂಪರ್ ಆಗಿದೆ, ಓಕೆನಾ? ಗುಣದ ಡಬ್ಬಾ ತರ ಐತೆ. ಇವು ಖುಷಿ ಒಳಗೆ ಹುಡುಗ ಒಳಗೆ. ರಾತ್ರಿ ಒಂದು ಕಾಟ ಕೊಟ್ಲು ಕಣ. ಏಕೆ? ನೀನ್ ಗುಣವನ್ನ ಎತ್ಕೊಂಡ್ಬಿಟ್ಟಿದ್ಯಲ್ಲ, ಮುದ್ ಮಾಡ್ತಿದ್ಯಲ್ಲ ಅವ್ನ ಎತ್ಕೊಂಡು, ಸುಮಾರು ಅರ್ಧ ಗಂಟೆ ಹತ್ತವಳೆ. ನಡಿ ಹೋಗೋಣ, ಇವಾಗ್ಲೇ ಹೋಗೋಣ ನಡಿ ಅಂತ. ಗೈಸ್ ನೈಟ್ ಗುಣವನ್ನ ಎತ್ಕೊಂಡು ವಿಡಿಯೋ ಕಾಲ್ ಮಾಡಿದ್ದೆ ನಮ್ಮ ಅಮ್ಮನ್ಗೆ. ಅದು ನೋಡ್ಬಿಡೋಳು ಹೊಟ್ಟೆ ಉರ್ಕೊಂಡ ಗೈಸ್ ಫುಲ್ಲು. ನಾನ್ ಬೇಕು ಪುಟ್ಟ ಬೇಕು ಅನ್ಕೊಂಡು ಬಿಡೋದು. ಎದ್ಬಿಟ್ಟ ನೋಡ್ರಿ ಗೈಸ್, ಅವನು ಇಷ್ಟ ಗಂಟ ಮಲ್ಕೊಂಡಿದ್ದ, ಇವಾಗ ಟಪ್ಪಂತ ಎದ್ಬಿಟ್ಟ. ಒಳ್ಳೆ ನಿದ್ದೆ ಮಾಡೋಣ ಅಣ್ಣ ಇವಾಗ. ಅವನಿಗೆ ಜೇನುತುಪ್ಪ ಬೈಕ್ ಹಾಕದ್ನಂತೆ. ಜೇನುತುಪ್ಪ ಬೈಕ್ ಔಟ್ ಸರಿ ನಿನ್ಗೆ. ಯಾರು ಅವನು? ಗುಣವ್ ನಿಂಗೆ ಇಷ್ಟ? ಗುಣವ್ ಅಂದ್ರೆ ನಿನ್ ಗುಣವ್ ಎಷ್ಟಿಷ್ಟಮ್ಮ? ಗುಣವ್ ನಿಂಗೆ ಎಷ್ಟಿಷ್ಟ ಗುಣವ್ ಹೇಳು. ಅಲ್ಲಲ್ಲ, ಗುಣವ್ ನಿನ್ಗೆ ಎಷ್ಟು ಇಷ್ಟ ಹೇಳು. ಮೂರ್ ಇಷ್ಟನಾ ಕುಶಾನಿ ನಿಂಗೆ ಗುಣವು? ಗುಣವ್ಗೆ ಗುಡ್ ಗರ್ಲ್. ಅಯ್ಯೋ ಬಿಡು, ಸಾಕಿಲ್ಲ. ಅಮ್ಮ ಬೆಡ್ಡಿಲ್ ಹಾಕೊಂಡ್ಬಿಟ್ಟವ್ರೆ. ಮಂಚಕ್ಕೆ ಬೆಡ್ಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅಮ್ಮ ಇಲ್ಲ ಮಲ್ಕೊಳ್ಳೋದು. ಚೆನ್ನಾಗೈತೆ ಆಕ್ಚುಲಿ. ಇಲ್ಲಿಗೆ ಒಂಥರ ನೋಡಿ, ಒಂಥರ ದಿವಾನ್ ಕಾಟ್ ಹಾಕ್ದಂಗೆ ಐತೆ ನನಗೆ ಇಲ್ಲಿ. ಅಷ್ಟು ಹೈಟ್ಗಿದೆ ಇದು ಅಂತನು. ಕಾಲಿಟ್ರೆ ಹೊಡಿದೆ ಎಷ್ಟು ಒಳಗಡೆ ಹೋಗೋದು ಕಾಲಿಟ್ರೆ. ಇದು ಅಪ್ಪ ಕಾಲಿಟ್ರೆ ಫುಲ್ ಒಳಗಡೆ ಹೊರಟೋದು ಬಿಟ್ಟಿದ್ದು. ಹಬ್ಬಾ ಚೆನ್ನಾಗೈತೆ ಆಕ್ಚುಲಿ. ಚೆನ್ನಾಗೈತಾನೆ ಹಿಂಗೆ. ಮೇಲ್ಗಡೆ ಮಲ್ಕೊಳ್ಳೋದಕ್ಕಿಂತ ಕೆಳಗಡೆ ಬಿಟ್ಟು ಹಾಕೋ ಮಲ್ಕೊಳ್ಳೋಕೆ ಒಂಥರ ಮಜಾ ಇರುತ್ತೆ. ಒಂದು ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ ಕೆಳಗಡೆ ಮಲ್ಕೊಳ್ಳೋದಕ್ಕಿಂತ. ನೋಡ್ರಿ ನಮ್ಮ ಮನೆಯಲ್ಲಿ ಗೋಡೆ ಪೇಂಟ್ ಗಿಂಡೆಲ್ಲ ಕಿತ್ತಿ ಕೈಗೆ ಬಂದ್ಬಿಡೈತೆ. ಮಳೆ ಬಿದ್ದು ಎಲ್ಲ ಕಿತ್ಕೊಂಡ್ ಬರ್ತೈತೆ. ಇವಳ ನೀನ್ ಮಾಡ್ತೀನಿ ಅದನ್ನ? ಯಪ್ಪ ಇದು ಇವಳ ಕಿತ್ತರ ಎಷ್ಟೊಂದಿದು. ನಾನು ಅದೇ ಕೆಳಗೆ ಉದ್ರೋಯ್ತು ಅಂತ ಅನ್ಕೊಂಡಿದ್ದೆ. ಇಲ್ಲೇ ನೀನೇನೆ ಮಾಡೋದ ಹತ್ರ ಪೇಂಟ್ ತಿಂತಾರೆ ಯಾರ? ಹೊಟ್ಟೆ ಕೆಟ್ಟೋದ್ ಕುಸ ನೀನ್ ತಿನ್ಬಾರ್ದು ಪೇಂಟ್ ಅಲ್ಲ. ಇದ್ ಬಾ ಸೊಂದಿ ಹೊಟ್ಟ ಹುಡುಗ ಹುಡು ಇಲ್ಲಿ. ಹಂಗೆಲ್ಲ ತಿನ್ಬಾರ್ದು ಕಣೆ. ಹುಳಿ ಯಾವಳೆ ಇವಳು, ಹಂಗೆಲ್ಲ ಮಾಡ್ಬಾರ್ದು. ಅಯ್ಯೋಯ್ಯೋಯ್ಯೋಯ್ಯಪ್ಪ ಇವಳು ಒಂದು ಕಾಟ ಕೊಡ್ದಾಳ ಅನ್ಕೊಂತವ್ರು. ಡಬ್ಲ್ಯೂ ಮಾಡ್ದಂಗ ನಾನು ಮುಂಚೆ ನಮ್ಮ ಬಕ್ಕದ ಜೊತೆ ಹಿಂಗ್ ಆಡ್ತಿದ್ದೆ. ಬಿಡ ಅವ್ರ ನಿಮಿಷ ಗೈಸ್. ಮುಂಚೆ ನಮ್ಮ ಬಕ್ಕದ ಜೊತೆ ಹಿಂಗ್ ಆಡ್ತಿದ್ದೆ, ಇವಾಗ ಕುಚ್ಚ ಜೊತೆ ಹಿಂಗ್ ಆಡ್ತೇವೆ ಹಿಂಗೆ ಹೋಯ್ತು. ಅಯ್ಯೋ ಲಾಕ್ ಮಾಡ್ರಿ ಬಿಟ್ಕೊಳಕ್ ಕಷ್ಟ ಆಗೈತೆ ನನಗಂತೂ. ಕಷ್ಟ ಲಾಕ್ ಮಾಡ್ರೆ ಬಿಟ್ಕೊಳೋದು. ಹೆವಿ ಲಾಕ್ ನೋಡಿ, ಲಾಕ್ ಮಾಡ್ರೆ ಬಿಡೋದಿಲ್ಲ ಗೈಸ್. ಕತ್ ಲಾಕ್ ಮಾಡ್ರೆ ಬಿಡೋದಿಲ್ಲ. ಫುಲ್ ಪಟ್ಟೆ ಹಿಡಿದ್ರು ಕತ್ನ. ನಾನು ಶಾರ್ಪ್ನರಲ್ಲಿ ಪೆನ್ಸಿಲ್ ಶಾರ್ಪ್ ಮಾಡಿ ಸುಮಾರು ಒಂದು 8 ವರ್ಷ ಮೇಲೆ ಆಗ್ಬಿಡಿ ಗೈಸ್. ಇದು ನಾನು ಪೆನ್ಸಿಲ್ ಯೂಸ್ ಮಾಡಿಲ್ಲ. ಖುಷಿ ಆಯ್ತು ಅಂದ್ಕೊಂಡು ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಶಾರ್ಪ್ ಮಾಡಿದೆ ಇವಾಗ ಗೈಸ್. ಈ ಥರ ಸ್ಯಾಟಿಸ್ಫ್ಯಾಕ್ಷನ್. ಇದು ಮುಂಚೆ ನಾನು ಹಿಂಗೆ ಸ್ಯಾಟಿಸ್ಫೈ ಮಾಡ್ಕೋದಿದ್ದೆ ಮೈನ. ಬೈಲಿ ಆಹಾ ಒಂಥರ ಏನೋ ಒಂಥರ ನಿಮ್ದಿ ಗೈಸ್. ಹಿಂಗೆ ಶಾರ್ಪ್ನರ್ ಮಾಡ್ಕೊತಿದ್ರೆ ನೋಡ್ರಿ.
ನಿಮ್ ಕಾಲದಲ್ಲಿ ಶಾಪ್ ಇತ್ತಮ್ಮ ಹಿಂಗೆ ಇತ್ತ ಹಿಂಗೆ ನಿಮ್ ಕಾಲದಲ್ಲಿ ನಾವ್ ಹೆಂಗ್ ಗೊತ್ತಾ ಗೈಸ್ ನೋಡ್ರಿ ಈ ತರ ಶಾಪ್ ಮಾಡ್ಬಿಟ್ಟು ಇದನ್ನ ಲೆವೆಲ್ ಕರಿ ಅದನ್ನ ಬುಕ್ಗಳು ಇಟ್ಬಿಟ್ಟು ಇದನ್ನ ಹಾಕ್ತಿದ್ವಿ ಊಟ ಅಂತ ನಾವು ಅವಾಗ ಗೊತ್ತಾ ಕ್ವಶನ್ ಆತರ ಎಲ್ಲ ಮಾಡ್ತಿದ್ವಿ ನಾವು ಮುಂಚೆ ಚಿಕ್ಕ ವಯಸ್ಸಲ್ಲಿ. ಹಾ ಅಪ್ಸರ ಪೆನ್ಸಿಲ್ ಗೈಸ್ ಇದ್ರಲ್ಲಿ ಬರೆದ್ರೆ ಹೆಂಗಿರುತ್ತೆ? ಇದ್ರಲ್ಲಿ ಬರೆದ್ರೆ ನೋಡಿ ಚೂಪ್ ಮಾಡ್ಕೊಂಡು ಫುಲ್ ಹಿಂಗೆ ಇಕ್ಕಿಕ್ ಬರೆಯೋದು ಹಿಂಗೆ ಇಕ್ಕಿಕ್ ಬರೆಯೋದು. ಗೊತ್ತಾ ಹ್ಯಾಂಡ್ ನಂದು ನಾ ಹೆಸರು ಬರೀಲ್ಲ. ಹಾಯ್ ಹಲೋ ನಮಸ್ಕಾರ ಅಂತಾನೆ ಬರಿ. ನೀನ್ ಡ್ರಾ ಮಾಡ್ತಿದ್ಯಾ? ಹಂಗಲ್ಲ ಬರೆಯೋದು, ಜಾಯಿಂಟ್ಸ್ ಬರೀ. ಜಾಯಿಂಟ್ ಬರೆಯೋ. ನಾನ್ ಬರೆಯಲ್ಲ ಹಿಂಗೆ ಕಡೆ ಜಾಯಿಂಟ್ ಬರಿಬೇಕು. ಜಾಯಿಂಟ್ ಇದ್ರಲ್ಲಿ ಹಿಂಗ್ ಬರೀತಿದ್ದು 4 ಲೈನ್ಸ್ ಇದು. ಪರವಾಗಿಲ್ಲ ಬರಿಬೋದು, ಬರಿ. ನಾನ್ ಬರ್ತೋಸ್ತೀನಿ. ಅದಕ್ಕೂ ಖುಷಿ ಸುಮ್ಮನೆ. ನಂಗೆ ಬರಲ್ಲ ಕಣೆ ಜಾಯಿಂಟ್ ಬರೆಯೋಕೆ. ನಂಗೆ ಅದೇ ಜಾಯಿಂಟ್ ಬರೋದೇ ನಂಗೆ ಜಾಯಿಂಟ್ ಬರಲ್ವಾ? ನಾನು ಬಿಡ್ಸಿ ಬರೋದು ಏನ್ ಖುಷಿ. ಹೌದು ಸರ್, ಅಮ್ಮ ಬರ್ಬಿಡ್ಲಿ, ಅಮ್ಮ ನೀನ್ ಬರಿ ಅಂತ. ಓಕೆನಾ? ಫಸ್ಟ್ ಅಮ್ಮ ಬರೀಲಿ. ಈಗ ಡಾಕ್ಟರ್ ರೈಟಿಂಗ್ ಗೈಸ್, ಇದು ಡಾಕ್ಟರ್ ಬರೋದು ಹಿಂಗೇನೆ, ಡಾಕ್ಟರ್ಗಳೆಲ್ಲ. ಸೊ ಗೈಸ್ ನೋಡ್ರಿ ನಮ್ಮ ಅಕ್ಕ ನನ್ನ ರೈಟಿಂಗು ಚೆನ್ನಾಗಿ ಬರಿತೀನಿ, ಬಟ್ 4 ಲೈನ್ಸ್ ಎಲ್ಲ ಕರೆಕ್ಟಾಗಿ ಬರ್ತದೆ. 4 ಲೈನ್ ಬರೋಕ್ಕೆ ಬರಲ್ಲ. ಹೌದು ಗೈಸ್, ಇದು ನಂದ ನಾನು ಹಿಂಗೆ ಬರಲ್ಲ ಗೈಸ್. ನಾನು ಬರೋದು ಹಿಂಗೆ ಯಾವಾಗ ನಾನು ಈ ಥರ ಬಿಡಿಸಿ ಬರೆಯೋದು. ಹಾಂ, ಇದು ಕುಶನಿ ಬುಕ್, ಹೋಮ್ವರ್ಕ್ ಬುಕ್ ಇದು. ಹಾಂ ನೋಡಿ, ಇದರಲ್ಲಿ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನ್ ಅಂತ ಬರೀತಾರೆ. ಅದಕ್ಕೆ ಮೇಡಮ್ ಗುಡ್ ಅಂತೆಲ್ಲ ಹಾಕ್ತಾರೆ ಒಳಗೆ. ನೋಡಿದ್ರಾ? ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಸ್ಟ್ಯಾಂಡಿಂಗ್ ಲೈನು, ಇದೇ ಖುಷಿ ಡಯಾಗ್ರಾಮ್ಗಳು ಇವೆಲ್ಲ. ಈ ಡಯಾಗ್ರಾಮ್ಗಳು ಯಾಕೆ ಮಾಡಿದ್ಯಾ ಸೈನ್ಸ್ ಸೆಂಟ್ರಲ್ಲ? ನೋಡಿ ಇದೆಲ್ಲ ಕ್ವಶನ್ ಇದೆ. ಸ್ಲೀಪಿಂಗ್ ಲೈನ್ಗಳು, ಡ್ರಾಯಿಂಗ್, ಚುಕ್ಕಿ ಕೊಡ್ತಾರೆ ಹಿಂಗೆ ಚುಕ್ಕಿ ಅವಳು ಹಂಗೆ ಲೈನ್ ನೇನು ಬರೆಯೋದು ಅದ್ರ ಮೇಲೆ. ಸೂಪರ್ ಮಗ್ನೆ, ವೆರಿ ಗುಡ್. ಓಕೆನಾ? ಇನ್ನು ನೆಕ್ಸ್ಟ್ ಇವಾಗ ABCD ಬರೀಬೇಕು. ಎ ಬರಿತಾಳೆ, ಬಿ ಅದು ಸಕಾಲಕ್ಕೆ ಬರ್ತಿಲ್ಲ. ಕ್ವಶನ್ ಬರಿ, ಎ ಬರಿ ಕ್ವಶನ್ ಎ ಬರಿ. ನೋಡೋಣ ಹೆಂಗ್ ಬರೀತೇನೆ ನೋಡೋಣ, ಗೊತ್ತಾಗುತ್ತೆ ನಿಂಗೆ. ಗೈಸ್ ಕ್ವಶನ್ ಯಾವಾಗ ಎ ಬರೀತಾರೆ ನೋಡ್ರಿ. ಎ ಬರಿಯಮ್ಮ, ಎ. ಓಕೆ, ಎ ಬರಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಬರಿ. ಸ್ಲೀಪಿಂಗ್ ಲೈನ್ ಬರಿ. ವೆರಿ ಗುಡ್ ಮಗ್ನೆ, ವೆರಿ ಗುಡ್. ನೆಕ್ಸ್ಟ್ ಅವಳಿಗೆ ಇನ್ನೂ ಬರಲ್ಲ ಕರೆಕ್ಟ್ ಆಗಿ. ಚಿಕ್ಕಿ ಕೊಟ್ರೆ ಬರಿತಾಳೆ. ಬರಿ ಕ್ವಶನ್ ಎ ಬರಿ. ಹಾ, ಎ ಬರಿ. ಕ್ವಶನ್ ಇವಾಗ ಎ ಬರ್ತಲ್ಲ ನೋಡಿ, ಹೆಂಗ್ ಬರ್ತಲ್ಲ ಅಂತ. ಆಮೇಲೆ ವಾವ್ ಮಗನೇ, ವೆರಿ ಗುಡ್ ಕುಶಾನಿ. ನೋಡ್ರಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಓದೋ ಕುಶಾನಿ. ಸರ್ಕಲ್ ಹಾಕು. ಆಯ್ತು. ಏನ್ ಡ್ರಾಮಾ ನೋಡಿ ಅವಳದು. ಸರ್ಕಲ್. ವಾವ್ ಉಡಿ ಹ್ಯಾಂಡು ನೀನ್ ಬಿಡ. ನಿನ್ಲೇ ಸೂಪರ್ ಆಯ್ತಾ ಕಡೆ. ನಿನ್ಲೇ ನೀನು ಓದೋದ್ರಲ್ಲೂ ಸೈ, ಬರೋದ್ರಲ್ಲೂ ಸೈ, ಡ್ಯಾನ್ಸ್ ಸೈ, ಸಾಂಗಲ್ಲೂ ಸೈ. ಸೂಪರ್ ನೀನು. ಗೈಸ್ ಮೇಡಮ್ ಅವ್ರು ಡ್ಯಾನ್ಸ್ ಮಾಡ್ತಾರೆ ನೋಡಿ ಗೈಸ್. ಮೇಡಮ್ ಅವರು ಮತ್ತೆ ಸರ್ ಡ್ಯಾನ್ಸ್ ಮಾಡ್ತಾರೆ ಇಬ್ರು. ನೋಡುತ್ತಾ ನಾನಂತೂ ಹಂಗಾದೆ ಬಿದ್ದೋದೆ ನೋಡೆ ಚಿನ್ನಮ್ಮ. ಕಮಾನ್ ಕಮಾನ್ ಹೇ ಫಾಸ್ಟ್ ಆಗತ್ತೋ ಡ್ಯಾನ್ಸು. ಗಿಳು ಫಾಸ್ಟ್ ಡ್ಯಾನ್ಸ್ ಆಡ್ತಾಳೆ. ಅಬ್ಬಾ. ಸೊ ಗೈಸ್, ಈಗ ಗುಣವ್ಗೆ ತಿನ್ನಿಸ್ತಾ ಇದೀವಿ. ಇವಾಗ ಅವ್ರ ಅಜ್ಜಿನೂ ಬಂದಿದ್ದಾರೆ, ಅವ್ರ ಅಪ್ಪನೂ ಬಂದಿದ್ದಾರೆ, ಅವ್ರ ತಾತನೂ ಬಂದಿದ್ದಾರೆ. ಅವ್ರ ತಾತ ನಮ್ಮ ಮನೆಗೆ 3 ಸರಿ ಬಂದಿರ್ಬೇಕು ಅಷ್ಟೇ ಅವರು. 3 ಸರಿ ಬಂದ್ರು ಅಷ್ಟೇ ಅವರು. ಗುಣವ ಬರ, ಇವಾಗ ತಿನ್ನಿಸ್ತೀನಿ ನಿನ್ಗೆ. ಫಸ್ಟ್ ಟೈಮು ಊಟ ಮಾಡ್ತಿರೋದು ನೀನ್, ಫಸ್ಟ್ ಟೈಮು. ಬಾ ಗೈಸ್, ಇವಾಗ ಫಸ್ಟ್ ಟೈಮ್ ತಿನ್ನಿಸ್ತಾ ಇದೀವಿ ಅವನಿಗೆ. ಸದ್ಯ ನಮ್ಮ ಮನೆ ಎಲ್ಲಾರು ಇದಾರೆ, ಅವ್ನು ತಿನ್ಸ್ಬೇಕಾರೆ. ಖುಷಿ ಏನು ಹೌದು, ತಿನ್ನಿಸ್ತೀನಿ. ಪೂಜೆ ಮಾಡು ಬಾಯ್ಲಿ. ಓಂ ನಮಃ ಶಿವಾಯ ಕೇಳೆ. ಅಮ್ಮ ಹೊಡಿತಾರೆ, ಇವಾಗ ಫಸ್ಟ್ ಟೈಮ್ ಅನ್ನಪೂರ್ಣೇಶ್ವರಿ ಅಣ್ಣಂಗೆ ಅನ್ನ ಬಗ್ಗೆ ಕೊಟ್ಟು ಅವನ್ಗೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಕೊಡ್ಲಿ. ಖುಷಿ ಗುಣ. ಅವ್ರೇ ಕೈ ಹಾಕೋ ತಿಂತಾರೆ, ಅಣ್ಣ. ಅಯ್ಯೋ ಕೃಷ್ಣ ಸುಮ್ಮನೆ ಹಾಕಿರೋದು ನಾವು ತುಪ್ಪ ಮತ್ತೆ ಅನ್ನ ಅಲ್ಲಮ್ಮ. ನೋಡ್ರಿ, ಬೆಳ್ಳಿದು ಮತ್ತೆ ಬೆಳ್ಳಿ ಸ್ಪೂನ್. ಅಣ್ಣ ನೋಡಿದ್ರ ಎಲ್ಲ ಅವಳದೇ ಅವನಿಗೆ. ಗುಣವ ನಾನು ತಿನ್ಸ್ತೀನಿ ಗುಣವ, ನೀನ್ ತಿನ್ನಿ ಅಂತ ನೀನ್ ಮುಂದೆ ತಿನ್ನಿ ಅಂತ ನಿಂಗಲ್ಲ ಇವನ್ಗಿರ ಸ್ಪೂನ್ ತಿನ್ಬಾರ್ದಾ? ಮತ್ತೆ ಸ್ಪೂನ್ ಹಾಕಿದ್ದೀರಿ ಅಲ್ಲಿ. ಆಮೇಲೆ ತಿನ್ಸದಂತೆ.
ತಿನ್ಸಿ ಮಗ ಲೈಫ್ ಲಾಂಗ್ ನೀನ್ ಚಂಚಲ ತಿನ್ಬೇಕು. ನೀನ್ ಅಕ್ಕಂತರ ನೀನು ಚಿಪ್ಸ್ ಗಿಪ್ಸ್ ಮಾಡ, ರೈಸ್ ತಿನ್ಕೊಂಡ್ ಬೆಳಿ. ಓಕೆ ಮಾಡಮ್ಮ ಗೈಸ್ ತಿಂತಾನೆ ಗೈಸ್. ಅಣ್ಣ ಉಗ್ದಿಲ್ಲ ಪಗ್ದಿಲ್ಲ. ವೆರಿ ಗುಡ್ ಮಗನೆ, ವೆರಿ ಗುಡ್ ಚಿನ್ನ, ವೆರಿ ಗುಡ್ ಚಿನ್ನಮ್ಮ. ಇವಳಿಗೆ ಸಾಕ್ಬಿಡ. ಅಣ್ಣ 6 ತಿಂಗಳಿಗೆ ಅನ್ನ ತಿನ್ನೋದು ರೂಢಿ ಮಾಡ್ಸಿದೀವಿ. ನಾನೇ ಫಸ್ಟ್ ಮಾಡ್ಸಿದೀನಿ. ಇನ್ ಮುಂದೆ ನಮ್ಮಮ್ಮ ಮತ್ತೆ ಅವ್ರ ಅಮ್ಮನೇ ತಿನ್ಸ್ತಾ ಇರ್ಬೇಕು ಇನ್ ಮುಂದೆ ಅವ್ರಿಗೆ. ಓಕೆನಾ? ಗುಣ ತಿನ್ಸಿದೀನಿ. ಇವಾಗ ಎಲ್ಲಾರು ಟ್ರಿಪ್ ಹೋಗೋದಕ್ಕೆ ರೆಡಿ ಆಗಿದೀವಿ. ಸೊ 3 ಗಂಟೆ ಹೋಗೋ ಟ್ರಿಪ್ಗೆ. ಸೊ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಇವಳು ರೆಡಿ ಆಗಿದ್ದಾಳೆ. ಸೊ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿಗೂ ನೋಡ್ತಾರೆ. ಸೈನಿಂಗ್ ಆಫ್. ಬಾಯ್.